ಬೆಳಿಗ್ಗೆ ಬೆಳಿಗ್ಗೆ ಶಾಂತ ಅಡುಗೆ ಮನೆಯಲ್ಲಿ ತನ್ನ ಮಗ ಆಕಾಶ್ಗೋಸ್ಕರ ತಿಂಡಿ ರೆಡಿ ಮಾಡ್ತಾ ಇರ್ತಾಳೆ. ಮಗನಿಗೆ ತಿಂಡಿ ಕೊಟ್ಟು ಮಾಮೂಲಿ ತರ ಅವನಿಗೆ ಟಾನ್ ಕೊಟ್ಟು ಮಾತಾಡಕ್ ಶುರು ಮಾಡ್ತಾಳೆ. ನಾನೊಬ್ಳೆ ಈ ಮನೆ ಕೆಲಸ ಮಾಡಿ ಮಾಡಿನೇ ಪ್ರಾಣ ಬಿಟ್ಬಿಡ್ತೀನೇನೋ ಅನ್ಸುತ್ತೆ. ನನ್ನ ಹಣೆಲಿ ಸೊಸೆ ನೋಡೋ ಭಾಗ್ಯನೂ ಬರ್ತಿಲ್ಲ, ಅಂದ್ಮೇಲೆ ಇನ್ ಮೊಮ್ಮಕ್ಕಳನ್ನ ಆಡ್ಸೋ ಭಾಗ್ಯ ಎಲ್ಲಿಂದ ಬರಬೇಕು? ಅದು ನನ್ನ ಹಣೆ ಬರದಲ್ಲಿಲ್ಲ. ಆ ದೇವ್ರು ನಾನು ಏನ್ ಮಾಡಿದ್ದೀನಿ ಅಂತ ಈ ತರ ಶಿಕ್ಷೆ ಕೊಡ್ತಾ ಇದ್ದಾನೋ ಗೊತ್ತಿಲ್ಲ. ಅಮ್ಮ, ನೀನು ಮಾತಾಡೋದು ನನಗೆ ಅರ್ಥ ಆಗಲ್ಲ ಅಂತ ಮಾಡಿದ್ಯಾ? ದಿನ ಇದೇ ವಿಷಯ ಇಟ್ಕೊಂಡು ನನಗೆ ಟಾಂಟ್ ಕೊಟ್ಟು ಮಾತಾಡ್ತಾನೆ ಇರ್ತೀಯಲ್ಲಮ್ಮ. ಅಲ್ಲಮ್ಮ, ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡೋ ಹುಡುಗಿನ ನೀನು ಇಷ್ಟಪಡಲ್ಲ. ಇನ್ನು ನೀನು ಹುಡುಕೋ ಸಂಬಂಧ ಆ ಹುಡುಗಿ ನಿನಗೆ ಇಷ್ಟ ಆಗಲ್ಲ ಅಂದಮೇಲೆ ನನಗೆ ಎಲ್ಲಿಂದ ಇಷ್ಟ ಆಗಬೇಕು? ಇದರಲ್ಲಿ ನನ್ನ ತಪ್ಪು ಏನಿದೆಯಮ್ಮ? ನಾನೇನು ಮಾಡಲಿ ಹೇಳೋ? ಹೂನಾ, ನೀನ್ ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಮಾಡಿ ಈ ಮನೆಗೆ ಸೊಸೆ ಕರ್ಕೊಂಡು ಬಂದು ಈ ಮನೇನ ಹಾಳು ಮಾಡ್ಲಾ? ಈಗಿನ ಕಾಲದ ಹುಡುಗಿರ ಹಣೆ ಬರ ನನಗೆ ಚೆನ್ನಾಗಿ ಗೊತ್ತು. ಮದುವೆ ಆಗಿ ಗಂಡನ ಮನೆಗೆ ಬರ್ತಿದ್ದ ಹಾಗೆ ಗಂಡನ ಕಿವಿಗೆ ಇಲ್ಲದೆ ಇರೋದನ್ನೆಲ್ಲ ಓದಿ ಅಪ್ಪ ಅಮ್ಮನಿಂದ ಬೇರೆ ಮಾಡ್ಬಿಡ್ತಾರೆ. ನನಗಿರೋನು ನೀನೊಬ್ಬನೇ ಮಗ ಕಣೋ. ನನಗೆ ನಿನ್ನನ್ನು ಬಿಟ್ಟು ಈ ಜಗತ್ತಲ್ಲಿ ಬೇರೆ ಯಾರಿದಾರೋ? ನೀನು ಇಷ್ಟಪಡೋ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬಂದರೆ ಅವಳೇನಾದರೂ ನಿನ್ನನ್ನು ನನ್ನಿಂದ ದೂರ ಮಾಡಿಬಿಟ್ರೆ ಅದನ್ನು ನಾನು ಹೇಗೋ ಸಹಿಸ್ಕೊಳ್ಳಿ? ನಾನು ಇಷ್ಟಪಡೋ ಹುಡುಗಿನ ನೀನು ಒಪ್ಕೊಳ್ಳಲ್ಲ. ನೀನೇ ನನಗೆ ಸಂಬಂಧ ಹುಡ್ಕೋಕೆ ಹೋದರೂ ಆ ಹುಡುಗಿ ನಿನಗೆ ಇಷ್ಟ ಆಗಲ್ಲ. ಮತ್ತು ನನ್ನ ನೀನೇನಮ್ಮ ಮಾಡುವಂತೀಯ? ಹೀಗಿರ್ಬೇಕಿದ್ರೆ ನಾನು ಮದುವೆ ಆಗೋಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ನಾನು ಮದುವೆ ಆಗದೆ ಹೀಗೆ ಇರ್ತೀನಿ. ನಾನು ಇಷ್ಟಪಡೋ ಹುಡುಗಿ ನಿನಗೆ ಹೋಗಲಿ ಬಿಡು. ಈಗ ಬೇಗ ನನಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡು, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಆಕಾಶ್ ಲಂಚ್ ಬಾಕ್ಸ್ ತಗೊಂಡು ಆಫೀಸಿಗೆ ಹೊರಡ್ತಾನೆ. ಆಕಾಶ್ಗೆ ಹತ್ರ 38 ವರ್ಷ ವಯಸ್ಸಾಗಿರುತ್ತೆ. ಆದರೆ ಅವನು ಮದುವೆ ಆಗಿರಲ್ಲ. ಯಾಕಂದ್ರೆ ಇವನು ಇಷ್ಟಪಡೋ ಹುಡುಗಿನ ಅವ್ರ ಅಮ್ಮ ಒಪ್ಕೊಳ್ತಾ ಇರಲ್ಲ. ಅವಳೇ ಯಾವ್ದಾದ್ರೂ ಸಂಬಂಧ ನೋಡಿದ್ರೆ ಆ ಹುಡುಗಿನ ಕೊನೆಗೆ ಅವಳೇ ರಿಜೆಕ್ಟ್ ಮಾಡ್ತಾ ಇರ್ತಾಳೆ. ಯಾಕೆ ಅಂದ್ರೆ ಅವನ ತಾಯಿ ಶಾಂತಾಗೆ ಮನೆಗೆ ಬರೋ ಸೊಸೆ ಎಲ್ಲಿ ತನ್ನ ಮನೆನ ಒಡೆದು ಬಿಡ್ತಾಳೋ ಅನ್ನೋ ಭಯ ಇರುತ್ತೆ. ಅವಳಿಗೆ ತುಂಬಾ ಒಳ್ಳೆ ಸಂಸ್ಕಾರ ಇರೋ, ಒಳ್ಳೆ ಸ್ವಭಾವ ಇರೋ ಹುಡುಗಿ ತನ್ನ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿರತ್ತೆ. ಆದ್ರೆ ಅಂತ ಹುಡುಗಿ ಇಲ್ಲಿವರೆಗೂ ಸಿಕ್ಕಿರಲ್ಲ. ಹೀಗೆ ಶಾಂತ ಮಗನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅಷ್ಟೊತ್ತಿಗಲ್ಲಿಗೆ ಪಕ್ಕದ ಮನೆ ಸುಧಾ ಬರ್ತಾಳೆ. ಶಾಂತ, ಏನ್ ಮಾಡ್ತಿದ್ಯಾ? ಮನೆ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಕೂತ್ಕೊಂಡಿರೋ ಹಾಗಿದೆ. ಓ ಸುಧಾ, ಬಾಬಾ ಕೂತ್ಕೋ ಬಾ. ಏನ್ ಶಾಂತ, ಏನೋ ಬಹಳ ಯೋಚನೆ ಮಾಡ್ತಾ ಇದ್ದ ಹಾಗಿತ್ತು. ನಿನ್ನ ಹತ್ರ ಮುಚ್ಚಿಡೋದು ಏನಿದೆ ಸುಧಾ? ನನ್ನ ಎಲ್ಲ ಸಮಸ್ಯೆಗಳ ಬಗ್ಗೆನೂ ನಿನಗೆ ಚೆನ್ನಾಗೇ ಗೊತ್ತು. ನನಗಿರೋ ದೊಡ್ಡ ಸಮಸ್ಯೆ ಅಂದರೆ ನನ್ನ ಮಗನ ಮದುವೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ದಿನಾ ನನ್ನ ಮಗನಿಗೆ ಹೇಳ್ತಾನೆ ಇರ್ತೀನಿ, ಮದುವೆ ಮಾಡ್ಕೊಡೋ ಮದುವೆ ಮಾಡ್ಕೊಡೋ, ವಯಸ್ಸಾಗ್ತಾ ಇದೆ ಅಂತ. ಅವ್ನು ನನ್ನ ಮಾತು ಕಿವಿ ಮೇಲೆ ಹಾಕೊಳ್ಳಲ್ಲ. ಶಾಂತ, ನಿನ್ನ ಮಗನಿಗೆ ನೀನು ಮದುವೆ ಮಾಡ್ಕೋ ಅಂತ ಹೇಳೋದ್ರಿಗಿಂತ ನೀನೇ ಅವನಿಗೊಂದು ಒಳ್ಳೆ ಹುಡುಗಿ ಹುಡುಕ್ಬಾರ್ದಾ? ನೀನು ಅವನಿಗೆ ಹುಡುಗಿ ಹುಡುಕ್ದೆ ಅವ್ನು ಎಲ್ಲಿಂದ ಮದುವೆ ಆಗ್ತಾನೆ? ನಾನು ಎಲ್ಲಿಂದ ಹುಡುಕ್ಲೆ ಸುಧಾ? ನಿನಗೆ ಗೊತ್ತಲ್ಲ, ನನಗೆ ಯಾವ ಹುಡುಗಿನೂ ಇಷ್ಟನೇ ಆಗಲ್ಲ, ಯಾಕೋ ಗೊತ್ತಿಲ್ಲ. ಹಂಗಂದ್ರೆ ಹೆಂಗೆ ಸುಧಾ? ಹೋಗ್ಲಿ ಬಿಡು, ನಿನಗಿಷ್ಟ ಆಗಿಲ್ಲ ಅಂದ್ರೆ ಇಲ್ಲ. ನಿನ್ನ ಮಗನೇ ಯಾವ್ದಾದ್ರು ಹುಡುಗಿನ ಇಷ್ಟಪಟ್ರೆ ಅವಳ ಜೊತೆನೆ ಮದುವೆ ಮಾಡು. ಆಯ್ತು, ಅವನು ಇಷ್ಟಪಟ್ಟಿದ್ದ ಹುಡುಗಿ ಜೊತೆನೆ ಅವ್ನು ಮದುವೆ ಮಾಡಿದೆ ಅಂತ ಇಟ್ಕೋ. ಆ ಹುಡುಗಿನಾದ್ರೂ ಹೇಗೆ ನಂಬೋದು? ನಿನಗೆ ಗೊತ್ತಲ್ಲ ಈಗಿನ ಕಾಲದ ಹುಡುಗಿರು ಯಾವ ಥರ ಇರ್ತಾರೆ ಅಂತ. ಸುಧಾ, ನೀನು ನೋಡೋ ಹುಡುಗಿನೇ ಆಗಲಿ, ನಿನ್ನ ಮಗ ಇಷ್ಟಪಟ್ಟಿರೋ ಹುಡುಗಿನೇ ಆದ್ರೂ ನೀನು ಹುಡುಗಿ ಜೊತೆ ಮಾತಾಡು, ಅವಳು ಯಾವ ರೀತಿ ಅಂತ ತಿಳ್ಕೊ, ಆಮೇಲೆ ಮದುವೆ ಮಾಡು. ನಿನಗೇನು ಹಿಂಗೆ ನೋಡಿದ ತಕ್ಷಣ ಸೀದಾ ಹೋಗಿ ಮದುವೆ ಮಾಡಿಬಿಡು ಅಂತ ಯಾರು ಹೇಳಿಲ್ವಲ್ಲ? ಇಲ್ಲಪ್ಪ ಇಲ್ಲ, ಅದು ಏನೋ ಈಗಿನ ಕಾಲದ ಹುಡುಗಿರ ಬಗ್ಗೆ ನನಗೆ ಭರವಸೆನೇ ಇಲ್ಲ. ನನಗಿರೋನು ಒಬ್ಬನೇ ಮಗ. ನನಗೆ ಎಂಥ ಸೊಸೆ ಬೇಕು ಅಂದರೆ ಮನೆಯನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ನನ್ನ ಮಗನ್ನ ನನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ರೀತಿ ಇರಬೇಕು ಅಂಥ ಸೊಸೆ ಬೇಕು. ನೀನು ಹೇಳೋದು ಸರಿನೇ. ಈಗಿನ ಕಾಲದ ಹುಡುಗಿರ ಬಗ್ಗೆ ಏನು ಹೇಳೋದು? ಆ ಸರಸ್ವತಿ ಸೊಸೆನೇ ನೋಡಿಲ್ವಾ? ಮದುವೆ ಆಗಿ ವರ್ಷ ಆಗಿಲ್ಲಪ್ಪ, ಆಗಲೇ ಡೈವರ್ಸ್ ಬೇಕು ಅಂತ ಹೇಳಿ ಹಠ ಮಾಡಿ ಕೊನೆಗೂ ಡೈವರ್ಸ್ ಆಯ್ತಂತೆ. ಇಲ್ಲಿದ್ದಿದ್ದು ಸ್ವಲ್ಪ ದಿನನೂ ಮನೇಲಿ ಯಾರನ್ನು ನೆಟ್ಟಿಗೆ ನೋಡ್ಕೊಂಡಿಲ್ವಂತೆ. ಸಿಡಿ ಮಾಡೋಳಂತೆ. ನೋಡ್ದ್ಯಾ ಇಂಥವನ್ನೆಲ್ಲ ನೋಡಿ ಕೇಳಿನೇ ನನಗೆ ಭಯ ಹುಟ್ಟಿರೋದು. ನಮ್ಮನೆ ಹಾಳು ಮಾಡೋ ಅಂತ, ನಮ್ಮನೆ ಒಡೆಯೋಂಥ ಹುಡುಗಿ ಎಲ್ಲಿ ಬಂದ್ಬಿಡ್ತಾಳೋ ಅಂತ ಯೋಚನೆ ಮಾಡಿನೇ ನಾನು ಒಂದು ಹೆಜ್ಜೆ ಹಿಂದೆ ಇಟ್ಬಿಡ್ತೀನಿ. ಶಾಂತನ ಮಾತಿಗೆ ಸುಧಾ ಏನು ಹೇಳಲ್ಲ. ಹಾಗೆ ಸ್ವಲ್ಪ ಹೊತ್ತು ಬೇರೆ ವಿಷಯದ ಬಗ್ಗೆ ಮಾತಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಒಂದಿನ ಆಕಾಶ್ಗೆ ಒಂದು ಒಳ್ಳೆ ಹುಡುಗಿ ಸಂಬಂಧ ಬಂದಿರತ್ತೆ. ಆದರೆ ಶಾಂತ ಆ ಸಂಬಂಧ ಕೂಡ ರಿಜೆಕ್ಟ್ ಮಾಡಿಬಿಡ್ತಾಳೆ. ಸಮಯ ಹೀಗೆ ಕಳೀತಾ ಇರತ್ತೆ. ಆದರೆ ಶಾಂತನಿಗೆ ಮಾತ್ರ ಯಾವ ಹುಡುಗಿನೂ ಇಷ್ಟ ಆಗಲ್ಲ. ಈ ಕಡೆ ಆಕಾಶ್ ತನಗೆ ಇಷ್ಟ ಆಗೋ ಹುಡುಗಿನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಒಂದಿನ ಆಕಾಶ್ ಮನೆಗೆ ತನ್ನ ಜೊತೆ ಒಬ್ಳು ಹುಡುಗಿನ ಕರ್ಕೊಂಡು ಬರ್ತಾನೆ. ಅಮ್ಮ ಬಾಯಿಲಿ. ಏನೋ, ಯಾರೋ ಈ ಹುಡುಗಿ? ಯಾರನ್ನ ಮನೆ ಕರ್ಕೊಂಡು ಬಂದಿದ್ಯಾ? ನಿಧಿ, ಇವರು ನಮ್ಮಮ್ಮ. ಇವಳು ಯಾರನ್ನ ಮನೆ ಕರ್ಕೊಂಡು ಬಂದಿದ್ಯಾ? ಯಾರಮ್ಮ ನೀನು? ಏನೋ ನೀನು ಹುಡುಗಿರ್ನ ಮನೆವರೆಗೂ ಕರ್ಕೊಂಡು ಬರಕ್ಕೆ ಶುರು ಮಾಡಿಬಿಟ್ಯಾ? ಅಯ್ಯೋ ಅಮ್ಮ, ಏನೇನೋ ಹೇಳ್ಬೇಡ. ಇವರು ಆಫೀಸಲ್ಲಿ ನನ್ನ ಜೊತೆ ಕೆಲಸ ಮಾಡೋರು, ನನ್ನ ಕೊಲೀಗು. ಯಾರಾದರೂ ಆಗಿರ್ಲಿ ಕಣ. ನೋಡೋ, ಇನ್ಮೇಲೆ ನೀನು ಯಾವುದಾದ್ರೂ ಹುಡುಗಿನ ಮನೆಗೆ ಕರ್ಕೊಂಡು ಬಂದರೆ
ಇಲ್ಲ ನಿನ್ನನ್ನು ನಾನು ಯಾವ್ದಾದ್ರು ಹುಡುಗಿ ಜೊತೆ ನೋಡಿದ್ರೆ ಆಮೇಲೆ ಚೆನ್ನಾಗಿರಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಇವಾಗಲೇ. ಅಮ್ಮ, ಮನೆಗೆ ಬಂದಿರೋ ಗೆಸ್ಟ್ ಎದುರಿಗೆ ನನಗೆ ಇನ್ಸಲ್ಟ್ ಮಾಡಬೇಡ. ಆಮೇಲೆ ನಾವು ಇದನ್ನೆಲ್ಲ ಮಾತಾಡ್ಬೋದಲ್ವಾ? ದಯವಿಟ್ಟು ಅಮ್ಮ, ಈಗ ಅವ್ರಿಗೆ ಒಂದು ಸ್ವಲ್ಪ ಕೂತ್ಕೊಳ್ಳೋಕೆ ಬಿಡು. ಆಮೇಲೆ ಯಾಕೋ ಮಾತಾಡಬೇಕು? ನಾನು ಈಗಲೇ ಇವಳ ಎದುರಿಗೆ ಮಾತಾಡ್ತೀನಿ. ಆಮೇಲೆ ನಾನು ಅವಳನ್ನ ಇಲ್ಲಿ ಕೂತ್ಕೊಳ್ಳೋಕೆ ಯಾಕೆ ಬಿಡಬೇಕು? ಇಲ್ಲ ಕಣೋ, ಬಿಡಲ್ಲ. ಈಗಲೇ ಅವಳನ್ನ ಕಳಿಸ್ಕೊಡು, ಈಗಲೇ ಕಳಿಸು ಅವಳನ್ನ. ನೀನು ಈ ಥರ ಹುಡುಗಿನ ಮನೆ ಕರ್ಕೊಂಡು ಬರೋದನ್ನ ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಅಮ್ಮ, ಯಾವ ಥರ ಮಾತಾಡ್ತಾ ಇದೀಯ ನೀನು? ಇವರು ನನ್ನ ಫ್ರೆಂಡ್ ಅಮ್ಮ, ಅಷ್ಟೇ. ನನಗೆ ಗೊತ್ತು, ಚೆನ್ನಾಗಿ ಗೊತ್ತು ಈಗಿನ ಕಾಲದ ಹುಡುಗಿರ ಬಗ್ಗೆ. ಈಗಿನ ಕಾಲದ ಹುಡುಗಿರು ಅದೆಷ್ಟು ಜನ ಹುಡುಗರಿಗೆ ಫ್ರೆಂಡ್ ಆಗಿರ್ತಾರೆ ಅಂತ ನನಗೆಲ್ಲ ಗೊತ್ತು. ಸುಮ್ಮನೆ ಅವಳನ್ನ ಇಲ್ಲಿಂದ ಕಳಿಸ್ಕೊಡು ಅಷ್ಟೇ. ಇಷ್ಟೆಲ್ಲ ಕೇಳಿದ್ಮೇಲೆ ನಿಧಿ ಹೇಗೆ ಅಲ್ಲಿ ನಿಂತ್ಕೋತಾಳೆ? ಅವಳು ಸೀದಾ ಅಲ್ಲಿಂದ ಹೊರಟೋಗ್ತಾಳೆ. ನಿಜವಾಗ್ಲೂ ನಿಧಿ ಆಕಾಶ್ ಫ್ರೆಂಡು ಕೊಲೀಗ್ ಆಗಿರ್ತಾಳೆ ಬಿಟ್ರೆ ಅಲ್ಲಿ ಬೇರೆ ಏನೂ ಇರಲ್ಲ. ಅಮ್ಮ, ನಿನಗೆ ಬೇಕಾಗಿರೋದಾದ್ರೂ ಏನು? ಯಾಕಿಷ್ಟು ವಿಚಿತ್ರವಾಗಿ ಬಿಹೇವ್ ಮಾಡ್ತೀಯಾ? ನೀನು ನನಗೆ ಇಷ್ಟ ಆಗೋಂಥ ಹುಡುಗಿನ ಹುಡ್ಕಲ್ಲ. ನಾನು ಯಾರನ್ನಾದ್ರೂ ಇಷ್ಟಪಡ್ತೀನಿ ಅಂದರೆ ಆ ಹುಡುಗಿನ ಒಪ್ಕೊಳ್ಳಲ್ಲ. ಹೋಗ್ಲಿ, ನನ್ನ ಫ್ರೆಂಡು ಅಂತ ಯಾರಾದ್ರೂ ಹುಡುಗಿನ ಮನೆ ಕರ್ಕೊಂಡು ಬಂದರು ಇಷ್ಟೆಲ್ಲ ವಿಚಿತ್ರವಾಗಿ ಮಾತಾಡೋದಾ? ನೀನು ಏನು ಬೇಕಿದ್ರು ಅನ್ಕೊಳ, ಆದರೆ ನಾನು ಮಾತ್ರ ನಿನ್ನ ಮದ್ವೆನ ಸುಮ್ಮನೆ ಯಾವುದೋ ಒಂದು ಹುಡುಗಿ ಜೊತೆ ಹಂಗೆ ಆಗ್ಬಿಡಕ್ಕೆ ಬಿಡಲ್ಲ. ಆಕಾಶ್ ಅಂತೂ ತಾಯಿ ಈ ಬಿಹೇವಿಯರಿಂದ ಸಾಕಾಗ್ಬಿಡ್ತಾನೆ. ಮಾರನೇ ದಿನ ಆಫೀಸಲ್ಲಿ ಆಕಾಶ್ ತುಂಬ ಡಲ್ ಆಗಿರೋದನ್ನ ನೋಡಿ ಅವನ ಫ್ರೆಂಡ್ ರಾಹುಲ್ ಕೇಳ್ತಾನೆ, ಆಕಾಶ್, ಯಾಕಿಷ್ಟು ಡಲ್ ಆಗಿದ್ಯಾ? ಏನು ವಿಷಯ? ನನಗೆ ಚಿಂತೆ ಮಾಡೋಕ್ಕೆ ಬೇರೆ ಏನಿದೆ ರಾಹುಲ್, ಅದೇ ನನ್ನ ಮದುವೆ ವಿಷಯದ್ದೇ ನನಗೆ ಕಿರಿಕಿರಿ. ದಿನೇ ದಿನೇ ನನಗೆ ವಯಸ್ಸಾಗ್ತಾ ಇದೆ. ಇನ್ನೂ ಹೇಳಬೇಕಂದ್ರೆ ಈಗಾಗಲೇ ಮದುವೆ ವಯಸ್ಸು ಮೀರ್ ಹೋಗಿದೆ ಅಂತಲೇ ಹೇಳಬಹುದು. ಈಗೀಗಂತೂ ಯಾರಾದರೂ ನನಗೆ ಹುಡುಗಿ ಕೊಡ್ತಾರಾ ಅಂತ ಯೋಚನೆ ಆಗ್ಬಿಟ್ಟಿದೆ. ಹೀಗಿದ್ರೂ ನಮ್ಮಮ್ಮ ಮಾತ್ರ ಯಾವ ಹುಡುಗಿನೂ ಒಪ್ಕೊಳಕ್ ತಯಾರಿಲ್ಲ. ನಾನೇ ಯಾವುದಾದ್ರೂ ಹುಡುಗಿ ನೋಡಿದ್ರೆ ಅವಳನ್ನು ಒಪ್ಕೊಳ್ಳಲ್ಲ. ತಾನೇ ಹುಡ್ಕಕ್ಕೆ ಹೋಗ್ತಾಳೆ, ಆದರೆ ಕೊನೆಗೆ ತಾನೇ ರಿಜೆಕ್ಟ್ ಮಾಡ್ತಾಳೆ. ತಾನೇ ರಿಜೆಕ್ಟ್ ಮಾಡೋದು, ಆಮೇಲೆ ಮನೇಲಿ 3 ಹೊತ್ತು ನಿನ್ನ ಮದುವೆ ಆಗಲ್ಲ ಅಂತ ನನಗೆ ಇರಿಟೇಟ್ ಮಾಡೋದು. ನನಗಂತೂ ಸಾಕಾಗಿ ಹೋಗಿದೆ ಕಣ. ನಿನಗಿರೋ ಒಂದೇ ಆಪ್ಷನ್ ಅಂದರೆ ನಿಮ್ಮಮ್ಮ ಒಪ್ಪಲಿಲ್ಲ ಅಂದರೂ ಅವ್ರ ವಿರುದ್ಧವಾಗಿ ನಿನಗಿಷ್ಟ ಆಗೋ ಹುಡುಗಿನ ನೀನು ಮದುವೆ ಆಗೋದು, ಇಲ್ಲ ನಿಮ್ಮಮ್ಮ ಇಷ್ಟಪಡೋ ಹುಡುಗಿನ ಮದುವೆ ಮಾಡಿಕೊಂಡು ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಅಯ್ಯೋ, ನಿನಗೆ ನಾನು ಹೇಳಿದ್ದು ಅರ್ಥ ಆಗಲಿಲ್ವೇನೋ? ನಾನು ಇಷ್ಟಪಡೋಳೆ ಆಗಲಿ, ಇಲ್ಲ ನಮ್ಮ ಅಮ್ಮ ನೋಡೋಳೆ ಆಗಲಿ, ಯಾರನ್ನಾದರೂ ಒಬ್ಬರು ನಮ್ಮ ಇಷ್ಟಪಡಬೇಕಲ್ವಾ, ಒಪ್ಕೋಬೇಕಲ್ವಾ? ಅವಳಿಗೆ ಯಾವ ಹುಡುಗಿನೂ ಒಪ್ಕೊಳ್ಳೋಕೆ ತಯಾರಿಲ್ಲ. ಅವಳಿಗೆ ಯಾವ ಹುಡುಗಿನೂ ಇಷ್ಟ ಆಗಲ್ಲ. ಏನೋ ಒಂದು ಕೊರತೆ ಕಾಣಿಸುತ್ತೆ. ಏನು ಮಾಡೋದು ಹೇಳು? ನಿನ್ನ ಈ ಸಮಸ್ಯೆಗೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಈ ಐಡಿಯಾ ಪಕ್ಕಾ ವರ್ಕ್ ಆಗುತ್ತೆ ಅಂತ ನನಗನ್ಸುತ್ತೆ. ಹೌದಾ? ಏನು ಅದು? ರಾಹುಲ್ ಆಕಾಶ್ ಹತ್ರ ತನ್ನ ಐಡಿಯಾ ಏನು ಅನ್ನೋದನ್ನ ಹೇಳ್ತಾನೆ. ಸಂಜೆ ಆಫೀಸ್ ಮುಗಿಸ್ಕೊಂಡು ಆಕಾಶ್ ಮತ್ತೆ ರಾಹುಲ್ ಇಬ್ರು ಮನೆಗೆ ಬರ್ತಾರೆ. ರಾಹುಲ್, ಆರಾಮಿದೆಯೇನಪ್ಪ? ಎಷ್ಟು ಸಮಯ ಆಗಿ ಹೋಗಿತ್ತು ನೀನು ನಮ್ಮ ಮನೆ ಕಡೆ ಬಂದು? ಹಾಂ ಆಂಟಿ, ನಾನು ಆರಾಮಿದ್ದೀನಿ. ಆಂಟಿ, ಇನ್ನು ಹೇಳಬೇಕಂದ್ರೆ ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಿರೋಕ್ಕೋಸ್ಕರ ಬಂದಿದ್ದೀನಿ. ಅಯ್ಯೋ ದೇವ್ರೆ, ನೀನು ಯಾವಾಗಲೂ ನಮ್ಮ ಕುಟುಂಬದಲ್ಲಿ ಒಬ್ನೇನಪ್ಪ, ನಿನ್ನ ಬೇರೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಇನ್ನು ಹೇಳ್ಬೇಕಂದ್ರೆ ನೀನು ನನಗೆ ಇನ್ನೊಬ್ಬ ಮಗ ಇದ್ದ ಹಾಗೆ. ಇಲ್ಲ ಆಂಟಿ, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ನಾನು ನಿಮಗೆ ಇನ್ನೊಬ್ಬ ಮಗ ಅಲ್ಲ, ನಾನು ನಿಮಗೆ ಸೊಸೆ. ಏನು ಏನು ಹೇಳ್ತಿದ್ಯಾ ರಾಹುಲ್? ನನಗೊಂದು ಅರ್ಥ ಆಗ್ತಿಲ್ಲ. ಅಮ್ಮ, ವಿಷಯ ಏನು ಅಂತ ನಾನು ಹೇಳ್ತೀನಿ ಕೇಳು. ಅಮ್ಮ, ನಿನಗೆ ಈಗಿನ ಕಾಲದ ಹುಡುಗಿರು ಯಾರೂ ಇಷ್ಟ ಆಗ್ತಿರ್ಲಿಲ್ಲ ಅಲ್ವಾ? ಈಗಿನ ಕಾಲದ ಹುಡುಗಿರು ಸೊಸೆಯಾಗಿ ಬಂದಾಗ ಮನೆ ಹೊಡಿತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಏನೇನೋ ನಿನ್ನ ತಲೆಯಲ್ಲಿತ್ತು. ಈ ಕಾರಣದಿಂದ ಈ ಕಡೆ ನಾನು ಇಷ್ಟಪಡೋ ಹುಡುಗಿನೂ ನಿನಗಿಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ನೀನೇ ಕೆಲವು ಸಂಬಂಧಗಳನ್ನ ನೋಡ್ತಿದ್ದೆ, ಆಮೇಲೆ ಆ ಹುಡುಗಿನ ನೀನೇ ರಿಜೆಕ್ಟ್ ಮಾಡ್ತಿದ್ದೆ. ಅದಕ್ಕೆ ನಾನು ಏನು ಡಿಸೈಡ್ ಮಾಡಿದೆ ಅಂದರೆ, ನನಗೆ ಈ ಹುಡುಗಿರ ಸವಾಸನೆ ಬೇಡ, ಹುಡುಗನ್ನೇ ಮದುವೆ ಆಗ್ಬಿಟ್ರೆ ಆಯಿತು. ಹೇಗೂ ನಾನು ರಾಹುಲ್ ಇಬ್ಬರು ತುಂಬ ಒಳ್ಳೆ ಫ್ರೆಂಡ್ಸು. ಅದಕ್ಕೆ ರಾಹುಲ್ನೇ ಮದುವೆ ಆಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೇಗೂ ನಿನಗೆ ಸಮಸ್ಯೆ ಇರೋದು ಹುಡುಗಿರ ವಿಷಯದಲ್ಲಿ, ಹುಡುಗರ ವಿಷಯದಲ್ಲ ಅಲ್ವಾ? ಅದಕ್ಕೆ ನಾನು ರಾಹುಲ್ನೇ ಮದುವೆ ಆಗ್ಬಿಡ್ತೀನಿ. ಏನಂತೀಯಾ? ಅಂದ್ರೆ ಈ ಮನೆಗೆ ನೀನು ಒಬ್ಬ ಹುಡುಗನ್ನ ಸೊಸೆಯಾಗಿ ಕರ್ಕೊಂಡು ಬರೋನಿದ್ಯಾ? ಅಯ್ಯೋ ದೇವ್ರೆ, ಇಂಥ ಹುಚ್ಚುತನ ಇರೋ ಮಗನ್ ಯಾಕಪ್ಪ ಕೊಟ್ಟೆ? ವಿನಾಶಕಾಲೆ ವಿಪರೀತ ಬುದ್ಧಿ ಅಂತಾರಲ್ಲ, ಅದು ಇದಕ್ಕೆ ಇರಬೇಕು. ಅಮ್ಮ, ಇದ್ರಲ್ಲಿ ನಿನಗೆ ಅಂಥ ಸಮಸ್ಯೆ ಏನು ಕಾಣ್ತಿದೆ? ನೀನೇ ಹೇಳ್ತೀಯ ತಾನೆ, ಹುಡುಗಿರು ಮನೆ ಹಾಳು ಮಾಡ್ತಾರೆ, ಈಗಿನ ಹುಡುಗಿರು ಹಾಗಿರ್ತಾರೆ ಹೀಗಿರ್ತಾರೆ ಅಂತ. ಮತ್ತೆ ಹುಡುಗನ ವಿಷಯದಲ್ಲಿ ನಿನಗೇನು ಸಮಸ್ಯೆ? ಏ ಸುಮ್ನಿರ, ನಿನಗೆ ಪೂರ್ತಿ ತಲೆ ಕೆಟ್ಟು ಹೋಗಿದೆ, ನನಗೆ ಗೊತ್ತಾಯ್ತು. ಅಲ್ಲಪ್ಪ ರಾಹುಲ್, ಇವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವಾ? ಇವನಿಗೆ ಹುಚ್ಚತನಕ್ಕೆ ನೀನ್ ಯಾಕಪ್ಪ ಸಾಥ್ ಕೊಡ್ತಾ ಇದ್ಯಾ? ನಿನ್ ಜೀವನ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ಯಾ? ಅಲ್ಲ ಕಣ್ರು, ಹುಡುಗನ್ನೇ ಮದುವೆ ಆದ್ರೆ ಈ ಸಮಾಜ ಏನನ್ನಲ್ಲ, ಹಾಡ್ಕೊಂಡು ನಗಲ್ವಾ ಹೇಳಿ? ಇಲ್ಲಪ್ಪ ಇಲ್ಲ, ಇದು ಸಾಧ್ಯ ಇಲ್ಲ, ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ಅಮ್ಮ, ನಿನಗೆ ಹುಡುಗಿರಲ್ಲೂ ಸಮಸ್ಯೆ, ಈಗ ಈ ರಾಹುಲ್ ವಿಷಯದಲ್ಲೂ ಸಮಸ್ಯೆನಾ? ನಿನ್ನ ಪ್ರಕಾರ ನಾನು ಮದುವೆನೇ ಆಗೋದು ಬೇಡವಾ? ಮದುವೆನೇ ಆಗದೆ ಹೀಗೆ ಇದ್ಬಿಡ್ಬೇಕಾ? ಹುಡುಗಿರ್ನೂ ಬೇಡ ಅಂತೀಯ, ಕೊನೆ ಪಕ್ಷ ಹುಡುಗನಾದ್ರೂ ಮದುವೆ ಆಗೋಣ ಅಂದರೆ ಅದನ್ನೂ ಬೇಡ ಅಂತೀಯ. ನನಗೆ ಎಷ್ಟು ವಯಸ್ಸಾಗಿದೆ ಅಮ್ಮ, ನೀನೇ ಯೋಚನೆ ಮಾಡು. ನಿನಗೆ ಯಾಕೆ ಯಾವುದೋ ಅರ್ಥ ಆಗ್ತಿಲ್ಲ?
ಯಾವ ಹುಡುಗಿನೂ ಒಪ್ಕೊಳ್ಳಲ್ಲ ಅಂತೀಯ, ಎಲ್ಲರನ್ನೂ ರಿಜೆಕ್ಟ್ ಮಾಡ್ತೀಯ. ಕೊನೆಗೆ ನನ್ನ ಹತ್ರ ಬಂದು ನೀನು ಮದುವೆ ಆಗಲ್ಲ ಅಂತ ನನ್ನ ತಲೆ ತಿಂತೀಯ. ಇಷ್ಟೆಲ್ಲ ಕೇಳ್ತಿದ್ದ ಹಾಗೆ ಶಾಂತ ತಲೆ ಸುತ್ತಿ ಕೆಳಗಡೆ ಬಿದ್ದು ಹೋಗ್ಬಿಡ್ತಾಳೆ. ಅಯ್ಯೋ ಅಮ್ಮ ಅಮ್ಮ, ನೋಡು ರಾಹುಲ್, ಅಮ್ಮ ಹೇಗೆ ಬಿದ್ದಿದ್ದಾಳೆ. ನಾನು ನಿನಗೆ ಹೇಳಿದೆ ಏನೇನೋ ಐಡಿಯಾ ಕೊಡಬೇಡ ಅಂತ, ನೋಡಿ ಏನಾಗಿದೆ. ಲೋ ಆಕಾಶ್, ಏನೂ ಆಗಿಲ್ಲ ಕಣೋ, ಹೆದರ್ಬೇಡ, ತಲೆ ಸುತ್ತಿ ಬಿದ್ದಿದ್ದಾರಷ್ಟೇ. ಇರು, ನಾನು ಒಳಗಡೆ ಹೋಗಿ ನೀರು ತರ್ತೀನಿ, ಆಮೇಲೆ ಎದ್ದು ಕೂತ್ಕೋತಾರೆ. ಮುಖಕ್ಕೆ ನೀರು ಹಾಕ್ತಿದ್ದ ಹಾಗೆ ಶಾಂತ ಎದ್ದು ಕೂತ್ಕೋತಾಳೆ. ಆದ್ರೆ ಅವಳು ಏನೂ ಮಾತಾಡೋ ಪರಿಸ್ಥಿತಿಲಿರಲ್ಲ, ಅಷ್ಟು ಶಾಕ್ ಆಗಿರ್ತಾಳೆ. ಮಾರನೇ ದಿನನೇ ಶಾಂತ ತನ್ನ ಅಕ್ಕನಿಗೆ ಫೋನ್ ಮಾಡಿ ಒಂದು ಹುಡುಗಿ ಡೀಟೇಲ್ಸ್ನ ತರಿಸ್ಕೊಳ್ತಾಳೆ. ಶಾಂತ ಮಗನಿಗೆ ಆ ಹುಡುಗಿ ಫೋಟೋ ತೋರಿಸ್ತಾಳೆ. ಆ ಹುಡುಗಿ ನೋಡೋಕ್ಕೂ ತುಂಬ ಚೆನ್ನಾಗಿರ್ತಾಳೆ. ಆಕಾಶ್ ನೋಡು, ನಾನು ನಿನಗೆ ಈ ಹುಡುಗಿ ನೋಡಿದ್ದೀನಿ, ಈ ಹುಡುಗಿ ಜೊತೆನೇ ನಿನ್ನ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವಳ ಜೊತೆ ಮದುವೆ ಮಾಡಿ ನಿನ್ನ ಜೀವನದಲ್ಲಿ ಆಗ್ತಿರೋ ಅನರ್ಥನ ತಪ್ಪಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನೋಡಪ್ಪ, ಈ ಹುಡುಗಿ ಭಾಳ ಚೆನ್ನಾಗಿದ್ದಾಳೆ, ದಯವಿಟ್ಟು ಒಪ್ಕೊ. ಹುಡುಗನ ಜೊತೆ ಮಾತ್ರ ಮದುವೆ ಆಗಬೇಡ ಕಣೋ, ಜನ ಏನಂತಾರೆ ಹೇಳು, ತಲೆ ಎತ್ಕೊಂಡು ಹೆಂಗೆ ಓಡಾಡೋದು. ಅಮ್ಮ, ಹುಡುಗಿನ ನಾನೇನೋ ಒಪ್ಕೋತೀನಿ, ಆದರೆ ನೀನು ಆಮೇಲೆ ಈ ಹುಡುಗಿನೂ ಚೆನ್ನಾಗಿಲ್ಲ, ಈ ಹುಡುಗಿನೂ ನಮ್ಮ ಮನೆಗೆ ಬಂದು ನಮ್ಮ ಮನೆ ಹಾಳು ಮಾಡ್ತಾಳೆ, ಅದು ಇದು ಅಂತ ಅಂದು ನೀನೇ ರಿಜೆಕ್ಟ್ ಮಾಡಿದ್ರೆ ಏನು ಮಾಡೋದು? ಅಯ್ಯೋ ದೇವ್ರೆ, ನಾನು ಯಾಕೆ ಹಾಗೆ ಹೇಳಿ? ನನಗೆ ನೀನು ಈ ಹುಡುಗಿನ ಒಪ್ಕೊಂಡು ಮದುವೆ ಆದರೆ ಸಾಕಾಗಿದೆ. ನಿನ್ನ ಕಾಲಿಗೆ ಬೇಕಾದ್ರೆ ಬೆದ್ಬಿಡ್ತೀನಿ. ಈ ಹುಡುಗಿನ ದಯವಿಟ್ಟು ಮದುವೆ ಆಗು, ಆ ಹುಡುಗನ ಜೊತೆ ಮಾತ್ರ ಮದುವೆ ಬೇಡ. ನಿನಗೆ ಹುಡುಗಿ ಯಾವ ರೀತಿ ಇರಬೇಕು ಅಂತ ಇಷ್ಟ ಆಯಿತೋ ಈ ಹುಡುಗಿ ಅದೇ ಥರ ಇದ್ದಾಳೆ, ದಯವಿಟ್ಟು ಒಪ್ಕೊಳಪ್ಪ. ನೀನು ಇಷ್ಟೊಂದು ಹೇಳ್ತಾ ಇರಬೇಕಿದ್ರೆ ನನಗೆ ತಿರಸ್ಕಾರ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ. ಆಯ್ತಮ್ಮ, ನಾನು ಈ ಹುಡುಗಿನ ಮದುವೆ ಆಗ್ತೀನಿ. ರಾಹುಲ್, ನಿನ್ನ ಮದುವೆ ಕ್ಯಾನ್ಸಲ್, ನಾನು ನಿನ್ನ ಮದುವೆ ಆಗಲ್ಲ. ನಾನು ಹೇಳಲಿಲ್ಲ ಆಕಾಶ್, ನನ್ನ ಈ ಐಡಿಯಾ ವರ್ಕ್ ಆಗೇ ಆಗುತ್ತೆ ಅಂತ. ನೋಡು, ನಮ್ಮ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ ಇನ್ನೂ 2 ದಿನ ಆಗಿಲ್ಲ, ಆಗಲೇ ನಿಮ್ಮಮ್ಮ ಒಳ್ಳೆ ಸಂಬಂಧ ಹುಡುಕಿ ನಿನ್ನ ಎದುರಿಗೆ ತಂದಿಟ್ಟಿದ್ದಾರೆ. ಇನ್ನು ತಡ ಮಾಡಬೇಡಪ್ಪ, ಇನ್ನೇನು ಸದ್ಯದಲ್ಲಿ ನೀನು 40 ವರ್ಷ ಆಗ್ಬಿಡತ್ತೆ, ಅಷ್ಟರೊಳಗೆ ಮದುವೆ ಆಗ್ಬಿಡು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.